ಇಲ್ಲಿ ನಾನು ಇವಾಗ ಹುರುಳಿಕಾಳು ಬೇಯಿಸಿರೋದು ಪಲ್ಯ ಮಾಡೋದು ಹೆಂಗೆ ಅಂತ ಹೇಳಿ ತೋರಿಸ್ತೀನಿ. ಬೇಯಿಸಿರೋ ಹುರುಳಿಕಾಳು ಇದಲ್ಲ, ಇದನ್ನು ಪಲ್ಯ ಮಾಡೋದು ಹೆಂಗೆ ಅಂತ ತೋರಿಸ್ತೀನಿ. ಇಲ್ಲಿ ಒಂದು ಪಾತ್ರೆ ಇಟ್ಟಿದ್ದೀನಿ. ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಅದು ಕಾಯಕ್ಕೆ ಇಟ್ಟಿದ್ದೀನಿ. ಇದಕ್ಕೆ ಸ್ವಲ್ಪ ಸಾಸಿವೆ ಹಾಕ್ತೀನಿ. ಇದಕ್ಕೇನೇನು ಬೇಕಂತ ಇಲ್ಲಿ ಇಟ್ಟಿದ್ದೀನಿ. ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಸ್ವಲ್ಪ ತೆಂಗಿನಕಾಯಿ ತುರಿ, ಈ ಥರ. ಇವಾಗ ಎಣ್ಣೆ ಕಾಯಬೇಕು. ಇದು ಇದಕ್ಕೇನು ಅಳತೆ ಪ್ರಮಾಣ ಏನಿಲ್ಲ. ನಿಮಗೆ ಎಷ್ಟು ಈರುಳ್ಳಿ ಬೇಕು, ಎಷ್ಟು ಮೆಣಸಿನ್ಕಾಯಿ ಬೇಕು ನೋಡಿಕೊಂಡು ನಿಮ್ಮದು ಹೇಗಿದೆ ಟೇಸ್ಟು ಆ ಥರ ಮಾಡ್ಕೋಬೇಕು. ಈಗ ಅದು ಸಾಸಿವೆ ಸಿಡಿತಾ ಇದೆ. ಈ ಮೂಮೆಂಟಲ್ಲಿ ನಾನು ಹಸಿರು ಮೆಣಸಿನ್ಕಾಯಿ ಹಾಕ್ತೀನಿ. ಈ ಮೂಮೆಂಟಲ್ಲೇ ಕರಿಬೇವಿನ ಸೊಪ್ಪು ಹಾಕ್ತೀನಿ. ಇವಾಗ ಈರುಳ್ಳಿ ಕೂಡ ಹಾಕ್ತೀನಿ. ಸ್ವಲ್ಪ ಈರುಳ್ಳಿ ಬಾಡಬೇಕು. ಇವಾಗ ಈರುಳ್ಳಿ ಬೇಯ್ತಾ ಇದೆ ಒಗ್ಗರಣೆಯಲ್ಲಿ. ಇವಾಗ ಸ್ವಲ್ಪ ಅರಿಶಿನ ಹಾಕ್ತೀನಿ. ಹಾಗೆ ಕೈ ಆಡಿಸ್ಬೇಕು. ಇದಕ್ಕೆ ಮೊದಲೇ ಹುರುಳಿಕಾಳು ಬೇಯಿಸ್ಬೇಕಾದ್ರೆ ಉಪ್ಪು ಹಾಕಿರ್ತೀವಿ. ಅವಶ್ಯಕತೆ ಇಲ್ಲ ಜಾಸ್ತಿ ಉಪ್ಪು ಹಾಕೋ ಅವಶ್ಯಕತೆ. ಇದು ಒಗ್ಗರಣೆಯಲ್ಲಿ ಈರುಳ್ಳಿಗೆ ಮಾತ್ರ ಬೇಕಾಗಿರುತ್ತೆ. ಈಗ ಅಷ್ಟು ಉಪ್ಪು ಹಾಕಿದ್ದೀನಿ. ಈಗ ಬೆಂದಿರೋ ಅಂಥ ಹುರುಳಿಕಾಳನ್ನ ಇಲ್ಲಿಗೆ ಹಾಕ್ತಾಯಿದ್ದೀನಿ ಒಗ್ಗರಣೆಗೆ. ಕಲಿಸ್ಬೇಕು ಎಲ್ಲ ಮಿಕ್ಸ್ ಆಗೋರಿಗೆ. ಈ ಥರ ಸ್ವಲ್ಪ ಹಂಗೆ ಒಂದು ಸ್ವಲ್ಪ ಹಂಗೆ ಲೈಟಾಗಿ ಉರಿ ಕೊಟ್ಕೊಂಡು ಹಂಗೆ ಕೈ ಆಡಿಸ್ಬೇಕು. ಈಗ ಅದು ಬೇಯ್ತಾ ಇದೆ. ಈ ಮೂಮೆಂಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ. ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕ್ತೀನಿ. ಈ ಥರ ಹುರುಳಿಕಾಳು ಪಲ್ಯ ಮಾಡಿಕೊಂಡು ಅನ್ನ ಮುದ್ದೆ ಸಾಂಬಾರು ರೆಡಿ ಮಾಡಿಕೊಂಡು ಹುರುಳಿಕಾಳು ಪಲ್ಯ ರೆಡಿ.